ಕೆಲವೇ ಕ್ಷಣಗಳಲ್ಲಿ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದೆ. ತುರ್ತು ವಿಚಾರಣೆಗೆ ಮನವಿಯನ್ನ ಮುಖ್ಯಮಂತ್ರಿಗಳ ಪರ ವಕೀಲರು ಮಾಡಿದ್ರು. ರಾಜ್ಯಪಾಲರು ವರ್ಸಸ್ ಸಿಎಂ ಮಧ್ಯೆ ಕಾನೂನು ಸಂಘರ್ಷ ಈಗ ಜೋರಾಗಿದೆ. ಪ್ರಾಸಿಕ್ಯೂಷನ್ನ ಪ್ರಶ್ನಿಸಿ ಹೈಕೋರ್ಟ್ಗೆ ಮುಖ್ಯಮಂತ್ರಿಗಳು ರಿಟ್ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿದ್ದಾರೆ. ಸಿಎಂ ಪರವಾಗಿ ಕೋರ್ಟ್ಗೆ 2 ರಿಟ್ ಅರ್ಜಿ ಸಲ್ಲಿಕೆಯಾಗಿದೆ. ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠದಲ್ಲಿ ವಿಚಾರಣೆ ಕೂಡ ನಡೆಯುತ್ತೆ. ಕೆಲವೇ ಕ್ಷಣಗಳಲ್ಲಿ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದೆ. ತುರ್ತು ವಿಚಾರಣೆಗೆ ಮನವಿಯನ್ನ ಮುಖ್ಯಮಂತ್ರಿಗಳ ಪರ ವಕೀಲರು ಮಾಡಿದ್ರು. ಸೊ ಹಾಗಾಗಿ ಬೆಳಗ್ಗೆ ಅದಕ್ಕೆ ಅವಕಾಶವನ್ನು ಮಾಡಿಕೊಡಲಿಲ್ಲ. ಮಧ್ಯಾಹ್ನಕ್ಕೆ ವಿಚಾರಣೆಯನ್ನು ಮುಂದೂಡಿಕೆಯನ್ನು ಮಾಡಿದರು. ಹಾಗಾಗಿ ಈಗ 2:30ಕ್ಕೆ ವಿಚಾರಣೆ ಕೂಡ ನಡೆಯಲಿದೆ. ಕೋರ್ಟ್ ಏನು ಹೇಳುತ್ತೆ ಅನ್ನುವಂಥದ್ರ ಮೇಲೆ ಎಲ್ಲವೂ ಕೂಡ ನಿರ್ಧಾರವಾಗುತ್ತೆ. ಅದರ ಮೊದಲೇ ಎಲ್ಲ ಸಚಿವರು ಕೂಡ ಸಂವಿಧಾನಬದ್ಧವಾಗಿರುವಂಥ ಹುದ್ದೆಗೆ ಅಗೌರವ ತೋರೋ ರೀತಿಯಲ್ಲಿ ಟೀಕೆಗಳನ್ನು ಮಾಡ್ತಾ ಇದ್ದಾರೆ. ಒಂದು ಗೌರವದ ರೀತಿಯಲ್ಲಿ ಟೀಕೆಗಳನ್ನು ಮಾಡೋದು ಬೇರೆ, ಅಗೌರವದ ರೀತಿಯಲ್ಲಿ ಟೀಕೆಗಳನ್ನು ಮಾಡೋದು ಬೇರೆ. ಹೈಕೋರ್ಟ್ ಏನು ಹೇಳುತ್ತೆ ಅನ್ನುವಂಥದ್ದು ಆಧಾರದ ಮೇಲೆ ಆಮೇಲೆ ಟೀಕೆಗಳನ್ನು ಮಾಡುವಂಥದ್ದು ಸೂಕ್ತ ಅನ್ನುವಂಥದ್ದು ಕೂಡ ಕೆಲವರು ಯೋಚನೆ ಮಾಡೋದಿಲ್ಲ. ಅದರ ಬದಲಾಗಿ ಅವ್ರ ಪಾಡಿಗೆ ಅವರು ಟೀಕೆಗಳನ್ನು ಮಾಡ್ತಾ ಇದ್ದಾರೆ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ಈಗ ಒಂದು ಕಡೆಗೆ ಮುಖ್ಯಮಂತ್ರಿಗಳ ಪರವಾಗಿ ವಕೀಲರು ಕೇಳ್ತಾ ಇದ್ರೆ, ಬೆಳಗ್ಗೆಗೆ ಕೇಳಿದ್ರು ಅರ್ಜೆನ್ಸಿ ಬೇಕಿತ್ತು, ಇದನ್ನು ತುರ್ತುವಾಗಿ ವಿಚಾರಣೆಗೆ ತಗೊಳ್ಳಿ ಅಂತ ಹೇಳಿ. ಬಟ್ ಮಧ್ಯಾಹ್ನಕ್ಕೆ ಮುಂದೂಡಿಕೆಯನ್ನು ಮಾಡಿದ್ದಾರೆ. ಈಗ 2 ಪೀಠಗಳಲ್ಲಿ ವಿಚಾರಣೆ ನಡೆಯುತ್ತಾ ಅಥವಾ ಒಂದೇ ಪೀಠದಲ್ಲಿ ವಿಚಾರಣೆ ನಡೆಯುತ್ತಾ ಮುರಳಿ? ಅರುಣ್, ಈಗಾಗಲೇ ಅದನ್ನು ನಾಗಪ್ರಸನ್ನ ಅವರ ಪೀಠಕ್ಕೆ ಈಗಾಗಲೇ ವರ್ಗಾವಣೆಯನ್ನು ಮಾಡಿರುವಂಥದ್ದು. ಹೇಮಂತ್ ಚಂದನ್ಗೌಡ ಅವರ ಪೀಠದಲ್ಲಿ ಅರ್ಜಿ ವಿಚಾರಣೆ ನಡೀತಾ ಇಲ್ಲ. ಕೇವಲ ನಾಗಪ್ರಸನ್ನ ಅವರ ಪೀಠದಲ್ಲಿ ಈ ವಿಚಾರಣೆನ ನಿಗದಿಯನ್ನು ಮಾಡ್ಕೊಂಡಿರುವಂಥದ್ದು. ಯಾಕೆಂದರೆ ವಿಶೇಷವಾಗಿ ಜನಪ್ರತಿನಿಧಿಗಳಿಗೆ ವಿಚಾರಕ್ಕಾಗಿ ಇರುವಂಥ ಪೀಠ ಅದು. ಆ ಪೀಠದ ಮುಂದೆ ಇವತ್ತು 2:30ಕ್ಕೆ ಅರ್ಜಿ ವಿಚಾರಣೆಯನ್ನು CJ ಅವರು ಅಂದರೆ ಮುಖ್ಯ ನ್ಯಾಯಮೂರ್ತಿಗಳು ನಿಗದಿಯನ್ನು ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ 2:30ಕ್ಕೆ ಅರ್ಜಿ ವಿಚಾರಣೆ ಬರ್ತಾ ಇದೆ. ಇನ್ನು ಚಂದನ್ಗೌಡ ಅವರ ಮುಂದೆ ಇದ್ದಂಥ ಅರ್ಜಿ ಅದು ವಜಾ ಆಗುವಂಥದ್ದು. ಅದನ್ನು ಸಂಪೂರ್ಣವಾಗಿ ನಾಗಪ್ರಸನ್ನ ಅವರ ಪೀಠಕ್ಕೆ ವರ್ಗಾವಣೆಯನ್ನು ಮಾಡ್ತಾರೆ. ವರ್ಗಾವಣೆಯನ್ನು ಮಾಡಿ ಅಲ್ಲೇ ವಾದ ಪ್ರತಿವಾದ ಎಲ್ಲ ಕೂಡ ಆಗುವಂಥದ್ದು. ಈಗ ಸದ್ಯಕ್ಕೆ ಅಭಿಷೇಕ್ ಮನು ಸಿಂಘ್ವಿ CM ಅವರ ಪರವಾಗಿ ಹಾಜರಾಗ್ತಾರೆ. ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಕೂಡ ಅವರು ಹೈಕೋರ್ಟ್ಗೆ ಆಗಮಿಸುವಂಥ ಸಾಧ್ಯತೆಗಳಿರುವಂಥದ್ದು. ಯಾಕಂದರೆ ತಾಜ್ ವೆಸ್ಟ್ ಎಂಡ್ನಲ್ಲಿ CM ಅವರ ಜೊತೆಯಲ್ಲಿ ಒಂದಷ್ಟು ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ ಇಡೀ ಪ್ರಕರಣದ ಜಿಸ್ಟ್ ಏನಿತ್ತು ಅಂದರೆ ಮಾಹಿತಿಗಳನ್ನು ಪಡ್ಕೊಳ್ಳೋ ಪ್ರಯತ್ನಗಳನ್ನು ಕೂಡ ಈಗಾಗಲೇ ಅಭಿಷೇಕ್ ಮನು ಸಿಂಘ್ವಿಯನ್ನು ಮಾಡಿಕೊಡ್ತಾ ಇದ್ದಂಥದ್ದು. ಇವತ್ತು ಆ ಕೋರ್ಟ್ಗೆ ಬಂದ ಸಂದರ್ಭದಲ್ಲಿ ಒಂದು ತಾತ್ಕಾಲಿಕ ರಿಲೀಫನ್ನು ಅಥವಾ ಇಂಟ್ರಿಮ್ ರಿಲೀಫ್ ಅಂತ ಏನು ಹೇಳ್ತೀವಿ ಅದನ್ನು ಪಡೆದುಕೊಳ್ಳೋದಕ್ಕೆ ಒಂದಷ್ಟು ಪ್ರಯತ್ನಗಳನ್ನು ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಇದು CM ಪರ ವಕೀಲರ ಮತ್ತು ಅವರ ಒಂದು ವಿಚಾರಣೆ ಆದರೆ, ಇನ್ನು ಏನೋ ಕೇವಿಯೇಟನ್ನು ಸಲ್ಲಿಕೆ ಮಾಡಿದಂಥ ದೂರುದಾರರು ಪ್ರದೀಪ್ ಕುಮಾರ್, TJ ಅಬ್ರಾಹಂ ಮತ್ತು ಏನು ಸ್ನೇಹಮಯಿ ಕೃಷ್ಣ, ಇವ್ರಿಗೆ 3 ಜನಕ್ಕೂ ಕೂಡ ಸೀನಿಯರ್ ಕೌನ್ಸಿಲ್ಗಳು, ಪ್ರತ್ಯೇಕವಾಗಿ ಸೀನಿಯರ್ ಕೌನ್ಸಿಲ್ಗಳು ಕೂಡ ವಿಚಾರಣೆಗೆ ಹಾಜರಾಗ್ತಾರೆ. ವಿಚಾರಣೆಗೆ ಹಾಜರಾಗಿ CV ನಾಗೇಶ್ವರ್ ಇರ್ಬೋದು, ರಾಘವನ್ ಇರ್ಬೋದು, ಪ್ರಭುಲಿಂಗನಾವಡಿಗೆ ಇರ್ಬೋದು, ಲಕ್ಷ್ಮೀ ಅಯ್ಯಂಗಾರ್ ಇರ್ಬೋದು, ಇವರೆಲ್ಲರೂ ಕೂಡ ಇವತ್ತು ವಿಚಾರಣೆಗೆ ಹಾಜರಾಗ್ತಾರೆ. ವಿಚಾರಣೆಗೆ ಹಾಜರಾದ ಸಂದರ್ಭದಲ್ಲಿ ಯಾವ ರೀತಿಯ ವಾದ ಪ್ರತಿವಾದ, ಒಂದು ರೀತಿಯಲ್ಲಿ ಹೈ ವೋಲ್ಟೇಜ್, ಯಾಕಂದರೆ ವಾದ ಪ್ರತಿವಾದ ಇದು ದೊಡ್ಡ ಮಟ್ಟದ ಒಂದು ಬಿಸಿಯನ್ನು ಮುಟ್ಟಿಸುವಂಥ ಸಾಧ್ಯತೆಗಳಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಯಾವ ರೀತಿಯಲ್ಲಿ ಇವತ್ತು ವಾದ ಪ್ರತಿವಾದ ಹೈಕೋರ್ಟ್ನಲ್ಲಿ ನಡೆಯುತ್ತೆ, ಜೊತೆಗೆ ನ್ಯಾಯಾಲಯ ಯಾವ ಮಾಹಿತಿಯನ್ನು ಪರಿಗಣಿಸುತ್ತೆ, ಜೊತೆಗೆ ಏನಾದರೂ ಇಂಟ್ರಿಮ್ ಸ್ಟೇ ಅಥವಾ ಇಂಟ್ರಿಮ್ ರಿಲೀಫ್ ಅಥವಾ ಏನಾದರೂ ಸಿಕ್ಕೋ ಸಾಧ್ಯತೆಗಳಿದೆಯಾ, ಇಲ್ಲಾಂದ್ರೆ ಅರ್ಜಿಯನ್ನು ವಿಚಾರಣೆಯನ್ನು ಮುಂದೂಡಲಿಕ್ಕೆ ಮಾಡಲಾಗ್ತದ, ಇವೆಲ್ಲದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲವನ್ನು ಮೂಡಿಸಿರುವಂಥದ್ದು. ಅರುಣ್. ಓಕೆ ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.